ಬೆಳ್ಳಂಬೆಳಗ್ಗೆನೆ ಘೋರ ದುರಂತ ಸಂಭವಿಸಿದ್ದು. ಅದು ಅಪಘಾತ ಆಗಿರುವಂಥದ್ದು. ಬಸ್ಗೆ ಕಂಟೈನರ್ ಡಿಕ್ಕಿ ಆಗಿ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ 5 ಮಂದಿ ಸಾವನ್ನಪ್ಪಿರುವಂಥದ್ರ ವಿಚಾರ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್. ಈ ಮುಂಚೆ ಸುಮಾರು ಒಂದು 10 ಜನ ಅಂತ ಅಂದ್ಕೊಳ್ಳಾಗಿತ್ತು, ಆಮೇಲೆ 9 ಜನಕ್ಕೆ ಬಂತು. ಸದ್ಯ ಈಗ 5 ಮಂದಿ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಕನ್ಫರ್ಮ್ ಆಗ್ತಾ ಇದೆ. ನ್ಯೂಸ್ 18ನಲ್ಲಿ ಅಪಘಾತದ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ, ಏನೇನಾಯಿತು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ. ಬಸ್ಗೆ ಬೆಂಕಿ ಬಿದ್ದಾಗ 2 ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಸುಮಾರು 23 ಜನ ಗ್ರೇಟ್ ಎಸ್ಕೇಪ್ ಆಗಿರುವಂಥದ್ದು. ಕೆಲವರ ವಿಡಿಯೋಗಳು ಸಿಕ್ಕಿದಾವೆ, ಎಸ್ಕೇಪ್ ಆದಂಥ ಸಂದರ್ಭದ ವಿಡಿಯೋಗಳು. ಬಸ್ನಿಂದ ಇಳಿದು ಓಡಿದಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಯುವತಿಯರು ಬದುಕುಳಿದಂಥ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಸ್ನಲ್ಲಿದ್ದಂಥವರನ್ನ ಕಾಪಾಡುವಂತೆ ಕೂಗಾಡಿದ್ದಾರೆ ಯುವತಿಯರು. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ, ಗಮನಿಸ್ತಾ ಇದ್ದೀರಾ ನೀವು ಆ ದೃಶ್ಯಾವಳಿಯನ್ನ. ಬಸ್ ಒತ್ಕೊಂಡು ಉರಿತಾ ಇದೆ. ಈ ಸಂದರ್ಭದಲ್ಲಿ ಇಬ್ಬರು ಹೊರಗಡೆ ಓಡಿ ಬಂದಿರುವಂಥದ್ದು. ಓಡಿ ಬಂದ ಬಳಿಕ ಕಾಪಾಡಿ ಕಾಪಾಡಿ ಅಂತ ಕೂಗಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಲ್ಲಿ ನೋಡ್ತಾ ಇದ್ವಿ ಆ ಕ್ಷಣದ ಭಯಾನಕತೆಯನ್ನ ತೋರಿಸ್ತಾ ಇರುವಂಥದ್ದು. ಇವರೇನೋ ಪ್ರಾಣ ಉಳಿಸ್ಕೊಂಡ್ಬಿಟ್ರು, ಉಳಿದವರನ್ನ ಕೂಡ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಆತರ ಮತ್ತು ಒಂದ್ ಕಡೆ ಕಿರ್ಚಾಟ, ಆ ನರಳಾಟ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪೃಥ್ವಿ, ಬೆಳಗ್ಗೆ ನಾನು ಹೇಳ್ತಾ ಇದ್ದೆ ಬಸ್ಸಲ್ಲಿ ಸಾಕಷ್ಟು ಲಗೇಜ್ ಸಾಗಿಸಿರೋಂಥ ಕೆಲಸ ಆಗಿದೆ ಅಂತ. ಅದಕ್ಕೆ ಎಕ್ಸಾಕ್ಟ್ ದೃಶ್ಯ ಈಗ ನಾವೇನು ಈಗ ಇಬ್ಬರು ಹುಡುಗಿರು ಬಚಾವಾಗಿದ್ರು ಅಂತ ದೃಶ್ಯ ತೋರಿಸ್ತಾ ಇದ್ವಿ. ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಮೇಲೆ ಗಮನಿಸಿದರೆ ಬಸ್ ಮೇಲೆ ಯಾವ ಪ್ರಮಾಣದಲ್ಲಿ ಲಗೇಜ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಅದನ್ನು ನಾವು ಮಾರ್ಕ್ ಮಾಡಿ ವೀಕ್ಷಕರಿಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಬಸ್ಸನ್ನ ಅಬ್ಸರ್ವ್ ಮಾಡಿದರೆ ಮುಂದ್ಗಡೆಯಿಂದ ಹಿಂದ್ಗಡೆ ಸುಮಾರು ಒಂದು 70% ಏನೋ ಮೇಲೆ ಜಾಗ ನೋಡಿದರೆ ನಾವು ಒಂದು 2.5 ಅಡಿ 3 ಅಡಿ ಎತ್ತರಕ್ಕೆ ಲಗೇಜ್ ತುಂಬಿರ್ತಕ್ಕಂಥ ದೃಶ್ಯ ಕಾಣಿಸ್ತಾ ಇದೆ. ಬಸ್ಸು ಏನೋ ಕಂಟೈನರ್ ಬಂದು ಬಸ್ಸಿಗೆ ಡಿಕ್ಕಿ ಹೊಡೆದ ತಕ್ಷಣ ಏನೋ ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ಬಿದ್ದುಬಿಟ್ಟು ಬಸ್ಸು ದಗದಗ ಉರಿದಿದ್ದೆವು. ಹೌದು, ಅದೊಂದು ಪಾರ್ಟು. ಇನ್ನೊಂದು ಪಾರ್ಟು ಬಸ್ಸಲ್ಲಿರೋ ಲಗೇಜು ಸಾಕಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದ್ದೆ. ಬಸ್ಸಲ್ಲಿ ಪ್ರಯಾಣಿಕರಿಂದ ಏನು ಚಾರ್ಜ್ ಮಾಡ್ತಾರೆ ಇದು ಸೀಟ್ಗೆ ಪ್ರಯಾಣಿಕರಿಗೆ, ಅದರ ದುಪ್ಪಟ್ಟು ಲಗೇಜ್ಗಿರುತ್ತೆ. ಅನ್ಅಫಿಷಿಯಲ್ ಆಗಿ ಲಗೇಜ್ಗಳನ್ನ ಸಾಗಿಸುವಂಥ ಸಾಕಷ್ಟು ಕೆಲಸಗಳು ಪ್ರೈವೇಟ್ ಬಸ್ಗಳಲ್ಲಿ ಆಗ್ತಾ ಇರುತ್ತೆ. ಸಾಕಷ್ಟು ಬಸ್ಗಳು ನೋಡ್ತಾ ಇದ್ರೇನು ಬಸ್ಸಲ್ಲಿ ಮೇಲೆ 3 ಅಡಿ 4 ಅಡಿ ಎತ್ತರಕ್ಕೆ ಲಗೇಜ್ ಹಾಕಿರ್ತಾರೆ, ಮತ್ತು ಕೆಳಗಡೆ ಲಗೇಜ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಸಾಕಷ್ಟು ಲಗೇಜ್ಗಳನ್ನ ಸಾಗಿಸ್ತಾ ಇರ್ತಾರೆ. ಬಸ್ಸಲ್ಲಿ ಸ್ಫೋಟಕಗಳನ್ನ ಸಾಗಿಸೋದಕ್ಕೆ ನಿರ್ಬಂಧ ಇದೆ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಒಂದಿಷ್ಟು ಏನೋ ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿರ್ಬೋದು, ಅಥವಾ ಮೊಬೈಲ್ ಬ್ಯಾಟ್ರಿ ಇರ್ಬೋದು, ಅಥವಾ ಕಾರು ಅಥವಾ ಬೈಕ್ಗಳ ಬ್ಯಾಟ್ರಿ ಇರ್ಬೋದು, ಇನ್ನಿತರೆ ಸಾಮಗ್ರಿಗಳನ್ನ, ಅಂದರೆ ಯಾವುದೋ ತುಂಬ ಬೆಂಕಿ ಹತ್ಕೊಂಡ್ರೆ ಅತಿ ವೇಗವಾಗಿ ಬೆಂಕಿ ಹೊತ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಉರಿಯುತ್ತೆ. ಆ ಥರದ ವಸ್ತುಗಳನ್ನು ಸಾಗಿಸೋದಕ್ಕೆ ಅಸಾಧ್ಯ. ಅಂದರೆ ಇಂಡಿವಿಜುವಲ್ ಪ್ರೈವೇಟ್ ವೆಹಿಕಲಲ್ಲೇ ಹೋಗ್ಬೇಕಾಗತ್ತೆ, ಅದಕ್ಕೊಂದು ಸಪ್ರೇಟು. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ರೀಟೇಲ್ ಚಿಕ್ಕ ಪುಟ್ಟದಾಗಿ ಕೆಲವು ವಸ್ತುಗಳನ್ನು ಸಾಗಿಸುವಂಥ ಪ್ರಮೇಯ ಬಂದಾಗ ಕೆಲವು ಏಜೆನ್ಸಿಗಳೇನು ಮಾಡುತ್ತೆ, ಡೈರೆಕ್ಟು ಏನೋ ಬಸ್ ಏಜೆನ್ಸಿ ಅವ್ರನ್ನ ಬುಕ್ ಮಾಡಿಕೊಂಡು ಅನ್ಅಫಿಷಿಯಲ್ ಆಗಿ ಅದೇನು ಅಂತ ಕೂಡ, ಅಂದರೆ ಬಸ್ನವ್ರಿಗೂ ಕೂಡ ಕೆಲವು ಸಲ ಹೇಳೋದಿಲ್ಲ. ಸುಮಾರು ವರ್ಷಗಳಿಂದ ಈ ಥರದ ಏನೋ ಒಪ್ಪಂದಗಳಾಗಿರುತ್ತೆ ಅನ್ಅಫಿಷಿಯಲ್ ಆಗಿ. ಒಂದಿಷ್ಟು ಲಮ್ಸಮ್ ಅಮೌಂಟ್ ಕೊಡ್ತಕ್ಕಂಥದ್ದು, ಅಥವಾ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಬೈಕು ಅಥವಾ ಒಂದು 10 ಕಾರ್ ಬ್ಯಾಟ್ರಿಗಳನ್ನ ಇಲ್ಲಿಂದ ಶಿವಮೊಗ್ಗ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ 10 ಅಥವಾ 20 ಚಿಕ್ಕ ಪುಟ್ಟ ಬ್ಯಾಟ್ರಿಗಳಿಗೆ ಸಪ್ರೇಟ್ ವೆಹಿಕಲ್ ಮಾಡಿ ಕಳ್ಸೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಪಟ್ಟ ಬಾಡಿಗೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರೈವೇಟ್ ವೆಹಿಕಲ್ಗಳಿಗೆ ಏನಾಗುತ್ತೆ, ಒಂದಿಷ್ಟು ಈ ಥರದ ಬ್ಯಾಟ್ರಿಗಳನ್ನ ಪ್ಯಾಕ್ ಮಾಡಿಬಿಟ್ಟು ಡ್ರೈವರು ಮತ್ತು ಕಂಡಕ್ಟರ್ ಜೊತೆ ಒಂದಿಷ್ಟು ಒಳಗಡೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥದ್ದು, ಅಥವಾ ಬಸ್ ಏಜೆನ್ಸಿಗೆ ಅನ್ಅಫಿಷಿಯಲ್ ಆಗಿ ಯಾವುದೇ ಬಿಲ್ಗಿಲ್ ಏನಿರಲ್ಲ ಈ ಥರದ ಬ್ಯಾಟ್ರಿಗಳನ್ನ ಸಾಗಿಸುವಂಥ ಪ್ರಯತ್ನ ಆಗುತ್ತೆ. ಇನ್ನೊಂದು, ಬಸ್ ಮೇಲೆ ಸಾಕಷ್ಟು ನೋಡ್ತೀವಿ ಕೆಲವು
ಮಂಗಳೂರು ಬಿಟ್ಟು ಈ ಕಡೆ ನಿಮ್ಗೆ ಹುಬ್ಳಿ ತುಮಕೂರು ಕಡೆ ಅಥವಾ ಶಿವಮೊಗ್ಗ ಕಡೆ ಹೋಗೋ ಬಸ್ಗಳು ಈ ಥರದ ವೆಹಿಕಲ್ಗಳನ್ನ ಗಮನಿಸಿದರೆ ಬಸ್ ಮೇಲೆ ಸಾಕಷ್ಟು ಲೋಡ್ಗಳಿರುತ್ತೆ, ಅಂದರೆ ಹೆವಿ ಲಗೇಜ್ ಇರುತ್ತೆ. ಈ ಸಾಕಷ್ಟು ಪ್ರಮಾಣದಲ್ಲಿ ಲಗೇಜ್ ಆಗ್ತಾಗ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಕಾರಣ ಆಗುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಈ ಬಸ್ ಮೇಲೆ ಏನು ಲಗೇಜ್ ನಾವು ಕಾಣಿಸ್ತಾ ಇದೆ ಆ ಲಗೇಜ್ ಕೂಡ ಒಂದು ಕಾರಣ ಆಗಿರುತ್ತೆ. ಪೃಥ್ವಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೆಂಕಿ ಬಿದ್ದ ತಕ್ಷಣ ಕೆಲವರು ಏನಾಗಿತ್ತು, ಯಾರು ಎಚ್ಚರದಲ್ಲಿದ್ದರು, ಡ್ರೈವರ್ ಕಂಡಕ್ಟರ್ ಸೇರಿ ಅವರು ಬಸ್ಸಿಂದ ಹಾರಿ ಹೋಗುವಂಥ ಪ್ರಯತ್ನ ಮಾಡಿದರೆ ಇಬ್ಬರು ಯುವತಿಯರ ದೃಶ್ಯ ತೋರಿಸ್ತಾ ಇದ್ವಿ. ಸೊ ಬುಕ್ಕಿಂಗ್ ಲಿಸ್ಟ್ ಪ್ರಕಾರ ಒಂದು 7 ಜನ ಗೋಕರ್ಣಕ್ಕೆ ಹೋಗ್ತಾ ಇದ್ರು, ಒಂದು ಟೀಮ್ 7 ಜನದ್ದು ಅಂತ ಮಾಹಿತಿ ಸಿಕ್ಕಿದೆ. ಅದರಲ್ಲಿರ್ತಕ್ಕಂಥ ಈ ಯುವತಿಯರು ಇರ್ಬೋದು ಮೋಸ್ಟ್ಲಿ. ಒಂದು ಟೀಮಲ್ಲಿ 3 ಜನ ಯುವತಿಯರಿದ್ದರು. ನಾವು ಆಗಲೇ ಫೋಟೋದಲ್ಲಿ ತೋರಿಸ್ತಾ ಇದ್ವಿ, ಒಬ್ಬ ರಶ್ಮಿ ಅಂತ, ಆಕೆ ಮೃತಪಟ್ಟಿದ್ದಾಳೋ ಅಥವಾ ಇಲ್ವೋ ಗೊತ್ತಿಲ್ಲ. ಏನೋ IG ರವಿಕಾಂತೇಗೌಡರು ಹೇಳ್ತಾ ಇದ್ರು, ಟೋಟಲ್ ಇದುವರೆಗೂ ಬಸ್ಸಲ್ಲಿ 4 ಬಾಡಿ ಸಿಕ್ಕಿದೆ, ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ಒಟ್ಟು ಬಸ್ಸಲ್ಲಿ 4 ಬಾಡಿ ಮತ್ತು 1 ಬಾಡಿ ಕಂಟೈನರ್ ಡ್ರೈವರ್, ಅವನು ಸ್ಪಾಟ್ ಔಟ್. ಒಟ್ಟು 5 ಬಾಡಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 4 ಬಾಡಿ ಅಂದರೆ 4 ಜನ ಲೆಕ್ಕ ಸಿಗ್ತಾ ಇಲ್ಲ. ಆ 4 ಜನ ಬಸ್ ಏನು ಹೆಂಗೆ ಸುಟ್ಟಿದೆ ಗೊತ್ತಾಗ್ತಾ ಇದೆ. ಬಸ್ ಒಂದು ಹುಲ್ಲಿನ ಬಣವೆಗೆ ಯಾವ ರೀತಿ ಬೆಂಕಿ ಬಿದ್ದಾಗ ಅದು ಸುಟ್ಟು ಯಾವ ಪ್ರಮಾಣದಲ್ಲಿ ಅಂದರೆ ಕುಸಿದು ಬೀಳುತ್ತೆ ಬಣವೆ, ಆ ರೀತಿ ಬಸ್ ಆಗಿದೆ. ಮತ್ತು ಬಸ್ ಚಾರ್ಜಿ ಸ್ವಲ್ಪ ಬೆಂಡ್ ಆಗಿದೆ, ಬೆಂಡ್ ಆಗಿರೋದು ನೋಡಿದರೆ ಯಾವ ಪ್ರಮಾಣದಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿದೆ ಬಸ್ಗೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಅಂದರೆ ತುಂಬ ಸ್ಪೀಡಾಗೆ ಬಂದು ಹೊಡೆದಿದ್ದೇನೆ. ಬಸ್ ಡ್ರೈವರ್ ಹೇಳ್ತಾ ಇದ್ದ, ಒಂದು 60-70 ಸ್ಪೀಡಲ್ಲಿ ಇದ್ದೆ ನಾನು ಅಂತ. ಖಂಡಿತ 60-70 ಇರಲ್ಲ, ತುಂಬ ಸ್ಪೀಡಾಗಿ ಇರ್ತಾನೆ. ಯಾಕೆಂದರೆ ಆತ ಕಂಟೈನರ್ ಬಂದು ಈ ಬಸ್ಗೆ ಡಿಕ್ಕಿ ಹೊಡೆಯೋದಕ್ಕಿಂತ ಮೊದಲು ಆತ ಒಂದು ಸ್ಕೂಲ್ ಬಸ್ಸಿಗೆ ಉಚ್ಕೊಂಡು ಹೋಗಿದ್ದಾನೆ. ಸೊ ಆ ಬಸ್ಸಲ್ಲಿ ಒಂದು 40 ಮಕ್ಕಳಿದ್ರು. ಅಂದರೆ ಬಸ್ ಡ್ರೈವರ್ ಹೇಳ್ತಾ ಇದ್ದ, ಸ್ಕೂಲಲ್ಲಿರೋ ಬಸ್ ಡ್ರೈವರು ಈತ ತುಂಬ ಸ್ಪೀಡಾಗಿ ಬರ್ತಾ ಇದ್ದ, ನಮ್ಮ ಬಸ್ಗೆ ಟಚ್ ಮಾಡ್ಕೊಂಡು ಹೋದ ಅಂತ. ಪುಣ್ಯಕ್ಕೆ ಆ ಬಸ್ಸಲ್ಲಿರ್ತಕ್ಕಂಥ ಸ್ಕೂಲ್ ಬಸ್ಸಲ್ಲಿ ಏನೋ ಇತ್ತು, ಆ ಬಸ್ ಡ್ರೈವರು ಲೆಫ್ಟಿಗೆ ಎಳ್ದಿದ್ದಾನೆ, ಅದು ಹೋಗಿ ಸ್ವಲ್ಪ ಸೈಡಿಗೆ ಬಿದ್ದಿದೆ. ಅಲ್ಲಿರೋ 40 ಮಕ್ಕಳು ಸೇಫ್ ಆಗಿದ್ದಾರೆ. ಅಂದರೆ ಈ ಬಸ್ಸವನು ಕೂಡ ತುಂಬ ಏನು ರಫೀಕ್ ಇದ್ದ ಡ್ರೈವರು, ಆತ ಕೂಡ ತುಂಬ ಸ್ಪೀಡಾಗೆ ಹೋಗ್ತಾ ಇದ್ದ ಅಂತಕ್ಕಂಥದ್ದು ಆ ಸ್ಕೂಲ್ ಬಸ್ ಡ್ರೈವರ್ ಏನು ಸ್ಟೇಟ್ಮೆಂಟ್ ಮಾಡಿದರೆ ಅದ್ರ ಮೇಲೆ ಗೊತ್ತಾಗ್ತಾ ಇದೆ. ಮತ್ತು ಇನ್ನೊಂದು ಕಂಟೈನರ್ ಡ್ರೈವರ್ದು ಕೂಡ ದೊಡ್ಡ ಫಾಲ್ಟ್ ಇದೆ. ಅಂದರೆ ಆತ ಯಾವ ರೀತಿ ಸ್ಪೀಡಾಗಿ ಬರ್ತಾ ಇದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಆತ ಆ ಕಡೆಯಿಂದ ಡಿವೈಡರ್ ದಾಟಿ ಈ ಕಡೆ ಬಂದು ಬಸ್ಸಿಗೆ ಹೊಡೆದಿದ್ದಾನೆ. ಅಂದರೆ ಅವನೇನು ಬಸ್ ಕಂಟ್ರೋಲ್ ತಪ್ತಾ, ಟೈರ್ ಬ್ಲಾಸ್ಟ್ ಆಯಿತಾ ಅಥವಾ ಮತ್ತೇನಾಯಿತು ಗೊತ್ತಿಲ್ಲ, ಒಟ್ಟು ಅಥವಾ ನಿದ್ದೆ ಮಂಪ್ರಲ್ಲಿದ್ದ, ಅಂದರೆ ಕಂಟ್ರೋಲ್ ತಪ್ಪೇ ಬಂದು ಹೊಡೆದಿದ್ದಾನೆ ಅಂತ ಅನಿಸ್ತಾ ಇದೆ ನೋಡೋದಕ್ಕೆ. ಮತ್ತಿನ್ನೊಂದು ಕೆಳಗಡೆ ಸಾಕಷ್ಟು ಕುಕ್ಕರ್ಗಳು ಕಾಣಿಸ್ತಾ ಇದೆ ಬಸ್ಸಲ್ಲಿ. ಅಂದರೆ ಈ ಕುಕ್ಕರ್ಗಳು ಅಂದರೆ ಕಂಟೈನರ್ ಓಪನ್ ಆಗಿರೋ ಚಾನ್ಸಸ್ ಇಲ್ಲ. ದೃಶ್ಯ ನೋಡ್ತಾ ಇದ್ರೆ ಸಾಕಷ್ಟು ಕುಕ್ಕರ್ಗಳು ಬಿದೆ, ಒಂದು 2 kg 3 kg 5 kg ಕುಕ್ಕರ್ಗಳಿದೆ. ಸೊ ಬಸ್ಸಲ್ಲಿ ಏನಾದರೂ ಈ ಕುಕ್ಕರ್ಗಳನ್ನ ಸಾಗಿಸ್ತಾ ಇದ್ರಾ ಅಂತಕ್ಕಂಥ ಒಂದು ಡೌಟ್ ಬರ್ತಾ ಇದೆ. ಅಂದರೆ ಮೇಲೆ ಲಗೇಜು ಬಿಟ್ಟು ಕೆಳಗಡೆ ಕುಕ್ಕರ್ಗಳು ಬಿದ್ದಿದೆ, ಹಾಗಾಗಿ ಕುಕ್ಕರ್ಗಳನ್ನ ಬಸ್ಗಳು ಸಾಗಿಸ್ತಾ ಇದ್ರೆ. ಮತ್ತು ಒಂದಿಷ್ಟು ಇನ್ನು ಸೋಕೋ ಮತ್ತು FSL ಟೀಮ್ ಎಲ್ಲ ಬಂದಿದೆ, ಏನೇನು ಸಾಗಿಸ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅವರು ಏನಂದರೆ ಗುರುತು ಸಿಗ್ತಾ ಇಲ್ಲ ಏನೇನು ವಸ್ತುಗಳನ್ನ ಸಾಗಿಸ್ತಿದ್ರು ಅನ್ನೋದು. ಈ ಬ್ಯಾಟ್ರಿ ಇದ್ರೆಲ್ಲ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಏನಾದರೂ ತುಂಬ ಬೇಗ ಬೆಂಕಿ ಹತ್ಕೊಂಡು ಮತ್ತು ಸಾಕಷ್ಟು ಅಂದರೆ ತುಂಬ ಹೊತ್ತು ಹುರಿಯುವಂಥ ಯಾವುದೇ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ಏನಾದರೂ ಸಾಗಿಸ್ತಿದ್ರ ಅಂತಕ್ಕಂಥದ್ದು ಈಗ FSL ಮತ್ತು ಸೋಕೋ ಟೈಮ್ ಏನಿದೆ ಅದು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿಂದ ಒಂದಿಷ್ಟು ಮಾಹಿತಿ ಗೊತ್ತಾಗಬೇಕಾಗತ್ತೆ. ಸೊ ಓಕೆ, ಇಲ್ಲಿ ರಮೇಶ್ ನೋಡ್ತಾ ಇದ್ವಲ್ಲ, ಮತ್ತೊಂದು ಕಡೆ ಒಂದು ಸ್ವಲ್ಪ ಇಲ್ಲಿ ಖುಷಿಯ ವಿಚಾರ ಏನಪ್ಪ ಅಂದರೆ, ಸಾವನ್ನಪ್ಪಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ, ಖುಷಿಯ ವಿಚಾರ ಏನಪ್ಪ ಅಂದರೆ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥ ವಿಚಾರ. ಯಾಕೆಂದರೆ ನಾವು ಫಸ್ಟು ಒಂದು 12 ಜನ 15 ಜನ ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ, ಆಮೇಲೆ 9 ಜನ ಅಂತ ಹೇಳಲಾಗ್ತಾ ಇತ್ತು, ಸದ್ಯಕ್ಕೀಗ 5 ಜನ ಅಂತ ಹೇಳಲಾಗ್ತಾ ಇದೆ ಬಾಡಿಗಳ ಸಿಕ್ಕಿರುವಂಥ ಆಧಾರದ ಮೇಲೆ. ಇನ್ನು ಉಳ್ದಂಥವರೆಲ್ಲ ಹಿರಿಯೂರು ಶಿರಾ ಆಸ್ಪತ್ರೆಗೆ ಹೋಗಿದ್ದಾರೆ, ಉಳ್ದಂಥವ್ರು ಇನ್ನೆಲ್ಲೋದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಕಾಡುವಂಥ ಪ್ರಶ್ನೆ. ಅದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ ರಮೇಶ್? ಪೃಥ್ವಿ, ನಂಗೊಂದು 3:30 ನಂಗೊಂದು ಫಸ್ಟ್ ಒಂದು ಫೋನ್ ಬಂತು, ಸರ್ ಈ ಥರ ಏನೋ ಚಿತ್ರದುರ್ಗ ಮತ್ತು ಹಿರಿಯೂರು ನಡುವೆ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು 30 ಜನ ಸತ್ತಿರ್ಬೋದು ಅಂತ ಯಾರೋ ನಂಗೊಂದು ಫೋನ್ ಮಾಡಿ ಮೊಬೈಲಿಗೆ ಒಂದು ಸಣ್ಣದು ವೀಡಿಯೋ ಕಳಿಸಿದ್ರು. ನಾನು ತಕ್ಷಣ ನಮ್ಮ ರಿಪೋರ್ಟ್ರಿಗೆ ಅಲರ್ಟ್ ಮಾಡಿದೆ, ಈ ಥರ ಆಗಿದೆ, ಹೋಗಿ ಒಂದು ಚೆಕ್ ಮಾಡಿ ಬೇಗ ಆಗಿದೆ ಅಂತ. ನಂಗೆ ವೀಡಿಯೋ ಬಂದಾದ್ಮೇಲೆ ಆಲ್ಮೋಸ್ಟ್ ಆಲ್ ಒಂದು ರೀತಿ ಕನ್ಫರ್ಮ್ ಆಯಿತು. ನಾವು ಸಾಕಷ್ಟು ಬಸ್ಗಳಿಗೆ ಬೆಂಕಿ ಬಿದ್ದಿರ್ತಕ್ಕಂಥ ಅಪಘಾತ ದೃಶ್ಯಗಳನ್ನ ನೋಡ್ತೀವಿ ಮತ್ತು ಸುದ್ದಿಗಳನ್ನ ನಾವು ತೋರಿಸಿರ್ತೀವಿ. ಸೊ ನಮ್ಮ ಅನುಭವದಲ್ಲಿ ನೋಡಿದ್ರೆ ಈ ರೀತಿ ಬೆಂಕಿ ಬಿದ್ದಿರ್ತಕ್ಕಂಥ ಪ್ರಮಾಣ ನೋಡಿ ನನಗೂ ನಿಜಕ್ಕೂ ಶಾಕ್ ಆಯಿತು. ಬಸ್ಸಲ್ಲಿರೋರು ಉಳಿದಿದ್ದಾರೋ ಇಲ್ವೋ, ಈ ಪ್ರಮಾಣದಲ್ಲಿ ಒತ್ತಿ ಉರಿತಾ ಇದೆ ಅಂತ. ಆದರೆ ನಿಜಕ್ಕೂ ಒಂದು ರೀತಿ ಗ್ರೇಟ್ ಎಸ್ಕೇಪ್. ಯಾಕೆಂದರೆ ಬೆಂಕಿ ಬಿದ್ದಾದ ತಕ್ಷಣ ಅಂದರೆ ಎದ್ದು ಓಡಿದ್ದಾರೆ ಜನ. ಅಂದರೆ ಡ್ರೈವರ್ ಕಂಡಕ್ಟರ್ ಫಸ್ಟ್ ಆಫ್ ಆಲ್ ಸೇಫ್ ಆಗಿದ್ದಾರೆ. ಒಂದಿಷ್ಟು ಜನ ಏನೋ 2 ಎಕ್ಸಿಟ್ ಡೋರ್ ಇದ್ದು ಅಂತ ಹೇಳ್ತಿದ್ದಾರೆ. 2 ಎಕ್ಸಿಟ್ ಡೋರಲ್ಲಿ 2 ವರ್ಕ್ ಆಗ್ತಿತ್ತಾ ಇಲ್ವಾ ಗೊತ್ತಿಲ್ಲ, ಜಾಮ್ಗಿ ಆಗಿದ್ವಾ ಏನೋ ಅಂತ. ಒಂದಿಷ್ಟು ಜನ ಇಳಿದು ಓಡೋವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಯಾರ್ಯಾರು ಎಚ್ಚರವಾಗಿದ್ದರು ಅಂದರೆ ಬಸ್ ಒಂದು 12 ಗಂಟೆ ಸುಮಾರು ಬಿಟ್ಟಿರ್ಬೋದೇನೋ ಅನಿಸುತ್ತೆ. ಸೊ 2 ಕಾಲ ಅಂದರೆ ನಿಮ್ಗೊಂದು 3 ಅವರಲ್ಲಿ ಅವನು ನಿಧಾನಕ್ಕೆ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಪಿಕಪ್ ಮಾಡ್ಕೊಂಡು, ಯಾಕೆಂದರೆ ಇಲ್ಲಿಂದ ಯಶವಂತಪುರ ಇದೆ,
ಗೊರಗುಂಟೆಪಾಳ್ಯ ಎಲ್ಲೆಲ್ಲಿ ಸ್ಟಾಪ್ ಇದೆ, ಸೊ ಅಂದರೆ ಪಿಕಪ್ ಪಾಯಿಂಟ್ ಎಲ್ಲಿದೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಎರಡು ಕಾಲು ಸುಮಾರಿಗೆ ಇದಾಗಿರ್ತಕ್ಕಂಥದ್ದು. ಒಂದು 2:15 ಸುಮಾರಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಹೇಳ್ತಾ ಇದ್ದ, ಸರ್ ನಂಗೆ 2:15 ಗೊತ್ತಾಯಿತು, ನಾನು 2:15 ಬಂದೆ ಅಂದರೆ ಒಂದು 2:15 ಅಷ್ಟೊತ್ತಿಗೆ ಗೊತ್ತಾಗಿದೆ. ಹಿರಿಯೂರಿಗೆ ಇದು ಒಂದು 18-19 ಕಿಲೋಮೀಟರ್ ದೂರ ಇದೆ. ಸೊ ನಿಮಗೆ ಫಸ್ಟು ತುಂಬ ಬೇಗ ರೀಚ್ ಆಗೋವಂಥದ್ದು ಅಂದರೆ ಹಿರಿಯೂರಿಂದ ಈ ಸ್ಪಾಟ್ಗೆ. ಹಾಗಾಗಿ ಸಾಕಷ್ಟು ಜನ ಬದುಕಿರೋ ಅಂಥದ್ದು ಏನು ಅಂದರೆ ಮೇನ್ ಇಲ್ಲಿ ಕೆಲವ್ರು ಯಾರು ಎಚ್ಚರಾಗಿದ್ರು ಅವರು ಬಸ್ಸಿಂದ ಕೆಳಗೆ ಜಂಪ್ ಮಾಡಿದ್ದಾರೆ, ಆ ದೃಶ್ಯ ಕಾಣಿಸ್ತಿದೆ. ತಾವು ಜಂಪ್ ಮಾಡಿದ್ದಲ್ದೇ ಕೆಲವ್ರನ್ನ ಬದುಕಿಸುವಂಥ ಪ್ರಯತ್ನ ಮಾಡಿದರೆ ನಿಜಕ್ಕೂ ಇದೊಂದು ರೀತಿಯ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿದ್ದು ಇಷ್ಟು ಕಡಿಮೆ ಜೀವಕ್ಕೆ ಹಾನಿಯಾಗಿದೆ ಅಂಥದ್ದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ. ಮತ್ತು ಇದೊಂದು ಎಲ್ಲೋ ಇವತ್ತು ಏನೋ ಕಾಪಾಡಿದ್ದಾನೆ ದೇವರು ಅಂತಕ್ಕಂಥದ್ದು ನಿಜಕ್ಕೂ ಹೇಳ್ಬೋದು ಪೃಥ್ವಿ ನಾವು ಇವತ್ತು. ಇನ್ನೊಂದು ಮೇನ್ಲಿ ಅದು ನಾನ್ ಎ ಸಿ ಬಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬೇಗ ಅಲ್ಲಿ ಬೆಂಕಿ ಹೊತ್ಕೊಳ್ಳುವಂಥದ್ದು ಸ್ವಲ್ಪ ಪ್ರಮಾಣ ವೇಗ ಇರಲಿಲ್ಲ. ಎ ಸಿ ಬಸ್ ಆಗಿದ್ದಿದ್ರೆ ಯಾವ ರೀತಿಯಾಗಿ ಆಗಿರೋದು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಈ ಹಿಂದಿನ ಆಂಧ್ರ ಪ್ರದೇಶದಲ್ಲಿ ಆದಂಥ ಘಟನೆ ಆಗಲಿ ಅಥವಾ ಸೌದಿ ಅರೇಬಿಯಾದಲ್ಲಿ 45 ಜನ ಭಾರತೀಯರು ಬಸ್ನಲ್ಲಿ ಸಾವನ್ನಪ್ಪಿದಂಥ ಪ್ರಕರಣೆ ಆಗಲಿ, ಇವೆಲ್ಲವೂ ಕೂಡ ಕಣ್ಮುಂದೆ ಇರುವಂಥದ್ದು. ಇವ್ರ ಪುಣ್ಯ ಮತ್ತು ಅದರಲ್ಲಿದ್ದಂಥವರ ಪುಣ್ಯ, ಎಲ್ಲರೂ ಆ ಕ್ಷಣಕ್ಕೆ ಎಚ್ಚೆತ್ಕೊಂಡು ಹೊರಗೆ ಬಂದಿದ್ದಾರೆ. ಅಲ್ಲಿದ್ದಂಥವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಗ್ಲಾಸನ್ನು ಹೊಡೆದು ಹೊರಗೆ ತರುವಂಥ ಪ್ರಯತ್ನ ಮಾಡಿರೋದಿಲ್ಲಿ. ಪೃಥ್ವಿ ನಿಜಕ್ಕೆ ಏನಂದರೆ ಹಿರಿಯೂರಿಗೆ ತುಂಬ ಹತ್ರ ಇದೆ. ಮತ್ತು ಈ ಕಡೆ ಬಂದರೆ ನಿಮಗೆ ಆ ಕಡೆ ಚಿತ್ರದುರ್ಗ ಅಂದರೆ ಬದುಕಿರೋರನ್ನ ಬೇಗ ಹಾಸ್ಪಿಟ್ಲಿಗೆ ಸೇರಿಸೋವಂಥ ಕೆಲಸ ಆಗಿದೆ. ಮತ್ತು ಮೇಯ್ನಾಗಿ ಹೈವೇ ಆಗಿರೋದ್ರಿಂದ ವೆಹಿಕಲ್ ಫ್ಲೋ ಇರ್ತವೆ, ಮತ್ತೇನು ಪ್ಯಾಟ್ರೋಲಿಂಗ್ ವೆಹಿಕಲ್ ಇರುತ್ತೆ. ಸೊ ಇದು ಕೂಡ ಕನ್ವೀನಿಯನ್ಸ್ ಆಗಿ ಏನಾಗಿದೆ ಸಾಕಷ್ಟು ಜನರ ಜೀವವನ್ನು ರಕ್ಷಣೆ ಮಾಡೋದಕ್ಕೆ ಇದೊಂದು ಪ್ಲಸ್ ಪಾಯಿಂಟು. ಆಗಲೇ ಒಬ್ಬರು ಲೈವಲ್ಲಿ ಹೇಳ್ತಾ ಇದ್ರು, ಸರ್ ನಂಗೆ ಗೊತ್ತಾದ ತಕ್ಷಣ ಬಂದೆ ನಾನಿಲ್ಲಿ ಒಂದಿಷ್ಟು ಹಾಸ್ಪಿಟ್ಲವ್ರಿಗೆ ಪೊಲೀಸರಿಗೆ ಏನು ಇನ್ಫಾರ್ಮ್ ಮಾಡಿದ್ವಿ ಅಂತ. ಅಂದರೆ ಮಾಹಿತಿ ಬೇಗ ಸ್ಪ್ರೆಡ್ ಆಗಿದೆ, ಬಸ್ಸಿಗೆ ಬೆಂಕಿ ಬಿದ್ದಿದ್ದು. ಮತ್ತು ಅಷ್ಟೇ ವೇಗದಲ್ಲಿ ಎಲ್ಲದಕ್ಕೂ ಬಹುಮುಖ್ಯವಾಗಿ ಬೆಂಕಿ ಬಿದ್ದಾದ ತಕ್ಷಣ ಪ್ರಯಾಣಿಕರು ಅಲರ್ಟ್ ಆಗಿದ್ದಾರೆ. ಯಾಕೆಂದರೆ 32-33 ಜನ ಇರ್ತಕ್ಕಂಥ ಬಸ್ನಲ್ಲಿ ಸದ್ಯಕ್ಕೆ ಮಾಹಿತಿ ಸಿಕ್ಕಿರೋದು 4 ಜನ ಬಸ್ಸಲ್ಲಿರೋರು ಮೃತಪಟ್ಟಿದ್ದಾರೆ ಅಂತ. ಇನ್ನು 4-5 ಜನ ಮಿಸ್ಸಿಂಗ್ ಅಂತಿದ್ದಾರೆ. ಅಂದರೆ ನಿಜವಾಗ್ಲೂ ಏನಾದ್ರು ಆ ಬಸ್ಸು ಸುಟ್ಟು ಕುಸ್ತು ಹೋಗಿದೆ ಒಂದು ಬಣವೆ ರೀತಿಲಿ. ಸೊ ಬಾಡಿಗಳೇನಾದರೂ ಬಸ್ ಅಡಿಲಿ ಇದೆಯಾ ಅಥವಾ ಅವರೇನಾದ್ರು ತಪ್ಪಿಸ್ಕೊಂಡು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾರಾ ಅಥವಾ ಬೈದಲ್ಲಿ ಏನಾದರೂ ಅಂದರೆ ತಮ್ಮ ಊರುಗಳಿಗೆ ಏನಾದ್ರು ರೀಚ್ ಆಗೋವಂಥ ಪ್ರಯತ್ನ ಮಾಡಿದಾರಂತ. ಅಂದರೆ ಆಲ್ಮೋಸ್ಟ್ ಆಲ್ ಟ್ರಾವೆಲ್ ಬುಕ್ಕಿಂಗ್ ಏನಿದೆ ಆ ಹಿಸ್ಟ್ರಿಲಿ ಮೊಬೈಲಿಗೆ ಫೋನ್ ಮಾಡ್ತಾರೆ, ಸಾಕಷ್ಟು ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ. ಕೆಲವು ಮೊಬೈಲ್ನ ಚಾರ್ಜ್ ಇಟ್ಕೊಂಡಿದ್ರಲ್ಲೋ ಗೊತ್ತಿಲ್ಲ, ಅಥವಾ ಮೊಬೈಲ್ನ ಬಸ್ಸಲ್ಲೇ ಬಿಟ್ಟು ತಾವು ಜೀವ ಉಳಿಸ್ಕೊಳಕ್ಕೆ ಕಾರು ಹೋಗಿದಾರೋ ಗೊತ್ತಿಲ್ಲ, ಮೊಬೈಲ್ ಸ್ವಿಚ್ ಆಫ್ಗಳು ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಒಂದು 5 ಜನದ್ದು ಅಂದರೆ ಏನಾಗಿದೆ ಅಂತ ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ ಪೃಥ್ವಿ. ಅಂದರೆ ಮೊಬೈಲ್ ಇಲ್ಲ, ಒಂದು ಆನ್ ಆಗಬೇಕು, ಇಲ್ಲ ಬಸ್ ಏನು ಸ್ಟ್ರಕ್ ಆಗಿದ್ರೆ ಪಾರ್ಟನ್ನು ಕಟ್ ಮಾಡಿ ಕಟರ್ ತಂದೆಲ್ಲ ತೆಗಿಬೇಕಾಗತ್ತೆ. ಈಗ ಅದ್ರ ವಿಷಯಲ್ಲಿ ನೋಡ್ತಾ ಇದ್ರ ಅಲ್ಲೇನಾದರೂ ಬಾಡಿಗಳು ತುಂಬ ಸುಟ್ಟೋಗಿ ಏನಾದರೂ ಸ್ಟ್ರಕ್ ಆಗಿ ಇದಾವ ಅಂತಕ್ಕಂಥದ್ದು ನೋಡಬೇಕು. ಟೈಮ್ ಹಿಡಿಯುತ್ತೆ ಪೃಥ್ವಿ. ಇನ್ನೊಂದು ಮಧ್ಯಾಹ್ನದವರೆಗೂ ಬಸ್ಸನ್ನು ನೀಟಾಗಿ ಸ್ಪೇರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಕಟ್ ಮಾಡಿ ತೆಗಿತಾ ಹೋದರೆ ಬಸ್ ಅಡಿಲಿ ಏನಾದರೂ 4-5 ಜನ ಇದಾರ ಅಂತ ಗೊತ್ತಿಲ್ಲ, ಅಥವಾ ಗ್ರೇಟ್ ಏನಾದ್ರು ಎಸ್ಕೇಪ್ ಆಗಿದ್ದಾರೆ, ಹಾಸ್ಪಿಟ್ಲ್ ಸೇರ್ಕೊಂಡಿದ್ದೀರಾ ಅಥವಾ ತಮ್ಮ ಊರುಗಳಿಗೆ ಹೋಗಿದ್ದೀರಾ ಅಂತಕ್ಕಂಥ ಮಾಹಿತಿ ಗೊತ್ತಾಗಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಲ್ಲ, ಆ ಒಂದು ಅಪಘಾತದ ಭಯಾನಕತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಬಸ್ ಮೇಲೆ ಲಗೇಜ್ ಇತ್ತು, ಆಲ್ಮೋಸ್ಟ್ ಎಲ್ಲ ಬಸ್ಗಳ ಮೇಲೂ ಕೂಡ ಲಗೇಜನ್ನು ಇಟ್ಟಿರ್ತಾರೆ, ಅದಕ್ಕೆ ಅಂತಲೇ ಸಪ್ರೇಟ್ ಚಾರ್ಜನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಗೊತ್ತಿರುವಂಥ ವಿಚಾರನೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಈ ಸಾವಿನ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಇದೆಯಲ್ಲ, ಅದೊಂದು ಪುಣ್ಯ ಈ ವಿಚಾರದಲ್ಲಿ. ಯಾಕೆಂದರೆ ಆ ಗುದ್ದಿದ ರಭಸಕ್ಕೆ ಆ ಕಂಟೈನರ್ನ ಇಂಜಿನನ್ನು ನೀವು ನೋಡ್ತಾ ಇರ್ಬೋದು. ಆ ಇಂಜಿನ್ ನೋಡಿ, ಇಂಜಿನ್ ಎಲ್ಲಿದೆ ಅಂತ ಹುಡ್ಕಾಡ್ಬೇಕಾಗತ್ತೆ ನಿಮ್ಗೆ. ಆ ಕಂಟೈನರ್ ಮಾತ್ರ ಕಾಣಿಸ್ತಾ ಇದೆ, ಇಂಜಿನ್ ಕಂಪ್ಲೀಟಾಗಿ ಡ್ಯಾಮೇಜ್, ನಜ್ಜುಗುಜ್ಜಾಗೋಗಿದೆ. ಆ ಟೈರ್ ಒಂದು ಬಿಟ್ಟು, ಆ ಟೈರ್ಗಳು ಬಸ್ಟ್ ಆಗಿದ್ದಾವೆ, ಆ ಟೈರ್ ಕಾಣಿಸುತ್ತೆ ಬಿಟ್ಟರೆ ಆ ಇಂಜಿನ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅದು ಸೀದಾ ಬಂದು ಬಸ್ನ ಮಧ್ಯದ ಭಾಗಕ್ಕೆ ಹೊಡೆದಿದೆ.